ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಜಯ ಕಾರ್ಟೂನ್ ಚಾನಲ್ಗೆ ಸ್ವಾಗತ. ಮತ್ತು ಇದು ಹಳ್ಳಿ ಜೀವನದ ಕತೆ, ನಿಜವಾದ ಹಳ್ಳಿ ಮಂದಿ ಕತೆ ಇದು. ನೀವು ಎಲ್ಲರೂ ನೋಡಿ ಇಷ್ಟಪಡ್ರಿ. ಈ ವಿಡಿಯೋನ ನೋಡ್ತಾರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಈಗ ಗುರುಗಳು ಬಂದಾರ. ಇಷ್ಟು ದಿನ ಗ್ಯಾಪ್ ತೊಗೊಂಡಿದ್ರು. ಯಾಕೆ ಗ್ಯಾಪ್ ತೊಗೊಂಡಿದ್ರು, ಏನು ವಿಶೇಷ ಇತ್ತು ಮನೆಯಲ್ಲಿ, ಕೇಳ್ಬಿಡೋಣ ಗುರುಗಳನ್ನ. ನಮಸ್ತೆ ಗುರುಗಳೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಕೂಡ ನಮಸ್ಕಾರ ಮಗಳೇ. ಅಂದಂಗ ನೀವು ಈಗ 4-5 ದಿವಸದಿಂದ ಬಂದಿರ್ಲಿಲ್ಲಲ್ಲ, ಯಾಕೆ ಬಂದಿರ್ಲಿಲ್ಲ? ಏನಾರ ಮನ್ಯಾಗ ಆರಾಮಿರ್ಲಿಲ್ಲೋ, ಯಾರಿಗಾರ ಹುಷಾರಿರ್ಲಿಲ್ಲೋ, ಏನು ಭಾಳ ಬ್ಯುಸಿ ಇದ್ರೋ ನೀವು? ಹೌದಾ ನನ್ನ ಮಗಳ, ಈಗ 2-3 ದಿವಸ ಬರೋಕ್ಕಾಗಲಿಲ್ಲ. ಒಂದನೇ ದಿವಸ ನನ್ನ ಮೊಮ್ಮಕ್ಕಳಿಗೆ ಭಾಳ ವಾಂತಿ ಭೇದಿ ಶುರುವಾಗೋತು. ಅದೇನ ಶಾಲ್ಯಾಗ ಬಿಸಿ ಊಟ ಉಂಡಿದ್ರಂತ. ಆಮೇಲೆ ಬರಬೇಕಾರೆ ದಾರ್ಯಾಗ ಅವ್ರ ಅಪ್ಪ ಎಳ್ನೀರು ಕೊಯ್ದು ಕೊಟ್ಟಾನ. ಎಳ್ನೀರು ಕುಡಿದು ಅದ್ರದ್ದಾಗಿನ ಕೊಬ್ಬರಿ ತಿಂದುಬಿಟ್ಟಾರ. ಮನೆಗೆ ಬರೋತ್ತಿಗೆ ತಗ ವಾಂತಿ ಭೇದಿ ಆಗಿದ್ದು ಏನು ಒಂದು 4-5 ಸರಿ ಹೋದ್ವ ನಾ ಹುಡ್ರು ಹೋಗಿ ನಿಕ್ಕಳಿಗೆ ಬಿದ್ದುಬಿಟ್ಟು. ಹಾಗಾಗಿ ಮತ್ತು ನಾನೂ ಬರೋಕ್ಕಾಗಲಿಲ್ಲ. ಇನ್ನು 2ನೇ ದಿವಸ 3ನೇ ದಿವಸ ಅಂದ್ರೆ ಮನೆಗೆ ಜನ ಬಂದಿದ್ರು ತೋರಿಸ್ಕೊಳಕ್ಕೆ. ಮನೆಗೆ ಜನ ಬರ್ತಾರವ, ಅವ್ರನ್ನೂ ಸ್ವಲ್ಪ ನೋಡ್ತೀನಿ. ಸ್ವಲ್ಪ ಜನ ಔಷಧಿಗೆ ಅಂತ ಬರ್ತಾರ, ಸ್ವಲ್ಪ ಜನ ಕೈ ಉಳುಕೋಗೈತಿ ಅಂತ ಬರ್ತಾರ, ಕೆಲವೊಂದಿಷ್ಟು ಜನ ಈ ಪ್ಯಾರಲಿಸಸ್ ಸ್ಟ್ರೋಕ್ ಅಂತಿರಲ್ಲ ನೀವು, ಅದಾದವ್ರು ಬರ್ತಾರ. ಎಲ್ಲರಿಗೂ ಒಂದೊಂದು ಔಷಧಿ ಹೇಳ್ಬೇಕಲ್ಲ. ಹಾಗಾಗಿ ಭಾನುವಾರ ಗುರುವಾರ ದಿನ ಬರ್ತಾರೆ. ಅವತ್ತಿನ ದಿವಸ ಭಾಳ ಜನ ಇರ್ತಾರೆ. ಅವತ್ತಿನ ದಿವಸ ನಂಗೆ ಒಂಚೂರು ಬರೋಕ್ಕಾಗಂಗಿಲ್ಲ ಅಷ್ಟ. ಆದರೂ ಏನೋ ಹೋದ ಸರಿ ಬಿಡು ಮಾಡ್ಕೊಂಡು ಬಂದಿದ್ದೆ. ಈ ಸರಿ ಜನ ಜಾಸ್ತಿ ಇರೋದಕ್ಕೆ ಬರೋಕ್ಕ ಆಗಲಿಲ್ಲ. ಹಂಗಾರ ನಾವು ಇನ್ನು ಮ್ಯಾಗ ನಿಮಗೆ ಗುರುಗಳು ಅನ್ನಂಗಿಲ್ಲ, ಪಂಡಿತರ ಅಂತೀವಿ. ನೀವು ಔಷಧಿ ಕೊಡೋ ಪಂಡಿತರಲ್ಲ, ಅದಕ್ಕೆ ನಾವು ಪಂಡಿತರ ಅಂತೀವಿ. ಅಯ್ಯ ನನ್ನ ಮಗಳ, ನೀ ಪಂಡಿತರ ಅಂದ್ರೂ ಅಂತೀನಿ, ಅಪ್ಪಾರ ಅಂದ್ರೂ ಅಂತೀನಿ, ಗುರುಗಳ ಅಂತ ಕರೆದ್ರು ಅಂತೀನಿ. ನೀನೇನೇನು ತಲೆ ಕೆಡಿಸ್ಕೊಬೇಡ, ನಿಂಗೆ ಮನಸ್ಸಿಗೆ ಬಂದದ್ದನ್ನು ಕರಿ. ಮತ್ತು ಇವತ್ತು ಯಾವ ಪ್ರಶ್ನೆ ಕೇಳ್ಬೇಕಂತ ಹೇಳಿ ನೀನು ತೀರ್ಮಾನ ಮಾಡ್ಕೊಂಡಿದ್ದಿ? ಯಾವ ಔಷಧಿ ಹೇಳೋಣ ನಾವು? ಹೊಸ ಪ್ರಶ್ನೆ ಏನು ಬ್ಯಾಡ್ರಿ. ನಿಜ ನಿಮ್ಮ ಮಕ್ಕಳಿಗೆ ಭಾಳ ಬೇದಿ ವಾಂತಿ ಆಗಿತ್ತು ಅಂದ್ರಲ್ಲ, ಏನು ಔಷಧಿ ಮಾಡಿದ್ರಿ? ನಾ ನೋಡುವ ಅಡುಗೆ ಮನೆಯಾಗಿರೋಂಥ ಪದಾರ್ಥಗಳನ್ನ ತಗೊಂಡು ಔಷಧಿ ಮಾಡವ. ಅಡುಗೆ ಮನೆಗೆ ಹೋದೆ, ಮಸಾಲೆ ಡಬ್ಬದಾಗ ಒಂದು ಜಾಯಿಕಾಯಿ ಇತ್ತು. ಆ ಜಾಯಿಕಾಯಿ ನಿಂಬೆ ಹಣ್ಣಿನ ರಸದಾಗ ತೆಯ್ದೆ ಸಮ ಒಂದೊಂದು ಸ್ಪೂನ್ ಆಗಷ್ಟು. 3 ಹೊತ್ತು ಕೊಟ್ಟೆ. 3 ಹುಡುಗರಿಗೂ ಒಂದೊಂದು ಸ್ಪೂನ್ 3 ಹೊತ್ತು ಕೊಟ್ಟೆ. ವಾಂತಿನೂ ಕಮ್ಮಿ ಆಯ್ತು, ಬೇದಿನೂ ಕಮ್ಮಿ ಆಯ್ತು. ಚಲೋ ಬಿಡ್ರಿ ಗುರುಗಳ, ನೀವು ಮನ್ಯಾಗ ಡಾಕ್ಟರ್ ಇದ್ದಂಗದಿರಿ. ಮತ್ತು ನಿಮಗೆ ಬೇರೆ ಆಸ್ಪತ್ರೆನ ಬೇಡ. ಆಮೇಲೆ ಪಾರ್ಶ್ವವಾಯು, ಆಮೇಲೆ ಇದು ಅಂದ್ರಲ್ಲ ನೀವು, ಪಾರ್ಸಿ ಹೊಡೆದದ್ದು ಹೇಳಿದ್ರಲ್ಲ, ಅದಕ್ಕೆಲ್ಲ ಔಷಧಿ ಕೊಡ್ತೀನಿ ಅಂದ್ರಲ್ಲ, ಏನೇನು ಔಷಧಿ ಕೊಡ್ತೀರ ಅದಕ್ಕೆ? ಔಷಧಿ ತಗೊಳ್ಳೋರು ನಿಮ್ಮಲ್ಲೇ ಇರ್ಬೇಕು, ಏನು ಅವ್ರ ಮನೆಗೆ ಹೋದ್ಮೇಲೆ ಔಷಧಿ ಮಾಡ್ಕೋಬೋದ? ಹೆಂಗದರ ಡೀಟೇಲ್ಸ್? ಅದು ಭಾಳ ಸಿಂಪಲ್ ಐತೆ ತಂಗಿ. ಅವರು ಮನೆಗೆ ಹೋಗಿ ಔಷಧಿ ಮಾಡ್ಕೊಂತೇವೆ ಅಂದ್ರೆ ನಾವು ಅದಕ್ಕೂ ಕೊಡ್ತೇವೆ. ಇಲ್ಲ ನಮ್ಮಲ್ಲೇ ಇದ್ದು ನಾವು ಔಷಧಿ ತಗೊಂತೇವೆ ಅಂದ್ರೆ ನಾವು ಅದಕ್ಕೂ ವ್ಯವಸ್ಥೆ ಮಾಡಿಟ್ಟೇವೆ. ನಮ್ಮಲ್ಲಿ ಒಂದು ದೊಡ್ಡ ಹಾಲ್ ಐತಿ. ನಾವು ರೋಗಿಗಳಿಗೆ ಅಂತಲೇ ಹಾಲ್ ಇಟ್ಕೊಂಡೇವಿ. ಮಸಾಜ್ ಮಾಡೋಕೆ ಇಬ್ಬಿಬ್ಬರನ್ನ ಜನ ಇಟ್ಕೊಂಡೇವಿ. ಮಸಾಜ್ ಮಾಡೋಕೆ ಎಣ್ಣೆನೂ ನಾವೇ ಕೊಡ್ತೀವಿ. ಮತ್ತು ಅವಕ್ಕೆ 3 ಹೊತ್ತಿನ ಊಟನೂ ನಾವೇ ವ್ಯವಸ್ಥೆ ಮಾಡ್ತೀವಿ. ದಿನಾ ರಾತ್ರಿ ಕಷಾಯ ಕೊಡ್ತೀವಿ, ಬೆಳ್ಳುಳ್ಳಿ ಕಷಾಯ. ಅದು ಎಷ್ಟು ಅಂದ್ರೆ ನಾವು ಬೆಳ್ಳುಳ್ಳಿ ಅಷ್ಟು ಹೆಚ್ಚು ಬಳಸ್ತೀವಿ. ಆಮೇಲೆ ಹುಳ್ಳಿ ಕಟ್ಟಿಂದ ಹುಳ್ಳಿನ ಕಾಳನ್ನ ಕುದಿಸಿ ಅದು ನೀರು ಬರ್ತೈತಲ್ಲ, ಆ ನೀರನ್ನ ನಾವು ದಿನಾ ಅವರಿಗೆ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕಿ, ಒಂದು ಚೂಟಿಗೆ ಉಪ್ಪು ಹಾಕಿ, ಒಂದೊಂದು ದೊಡ್ಡ ಲೋಟದಾಗ ತುಂಬ ದಿನಾ ಬೆಳಗ್ಗೆ ಖಾಲಿ ಹೊಟ್ಟೆ ಕೊಡ್ತೇವೆ. ಓಹೋ ಹೌದೇನ್ರಿ? ಬೆಳ್ಳುಳ್ಳಿ ಕಷಾಯ ಅಂದ್ರಲ್ಲ, ಹೆಂಗ್ ಮಾಡ್ತೀರಿ ನೀವು? ನೋಡ್ತಂಗಿ, ಬೆಳ್ಳುಳ್ಳಿನ ಒಂದು 4-5 ಗಡ್ಡಿ ಬೆಳ್ಳುಳ್ಳಿ ತಗೋಬೇಕು. ಅದನ್ನು ಚಲೋ ತಂಗ ನುಣ್ಣಗಾಗಂಗೆ ಅದನ್ನು ಒಳ್ಳ್ಯಾಗ ಬೀಸ್ಬೇಕು. ಒಳ್ಳ್ಯಾಗ ಬೀಸಿ ಎಷ್ಟು ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಆಗ್ಬೇಕದು, ಅಷ್ಟು ಚಂದಾಗ ಅದನ್ನು ಬೀಸ್ಬೇಕು. ಆಮೇಲೆ ಒಂದು ದೊಡ್ಡ ಬಟ್ಲದಾಗ ಹಾಲು ತಗೋಬೇಕು. ಎಷ್ಟು ML ಲೆಕ್ಕದಾಗ ಹೇಳ್ಬೇಕಂದ್ರೆ ಒಂದು 200 ML ತಗೋಬೇಕು. ಅಂದರೆ 200 ML ತಗೊಂಡು ಒಂದು ದೊಡ್ಡ ಲೋಟ ಆಗ್ಬೇಕದು. ತಗೊಂಡು ಅದನ್ನ ಚಲೋ ತಂದು ಬಿಸಿ ಮಾಡಬೇಕು. ಹೆಂಗೆ ಈಗ ಉಕ್ಕುತ್ತಲ್ಲ ಹಂಗೆ ಬಿಸಿ ಮಾಡಿ, ಅದ್ರ ಮ್ಯಾಗಿನ ಕೆನೆ ಬಂದಿತ್ತಂದ್ರೆ ಅದನ್ನು ತೆಗೆದು ಆ ಒಂದು ಲೋಟ ಹಾಲಿಗೆ ಈ ನಾವೇನು ಬೀಸಿಟ್ಟಿರ್ತೀವಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಂತಿರಲ್ಲ ನೀವು, ಅದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಾದವರು ಸ್ವಲ್ಪ ಜೇನುತುಪ್ಪ ಸಿಹಿ ಬೇಕಾದವ್ರು ಬಳಸ್ಬೋದು. ಇಲ್ಲದ್ರೆ ಅದನ್ನು ಹಂಗೆ ಕಳ್ಕೊಂಡು ಕುಡಿಯೋಕೆ ಅಡ್ಡಿಲ್ಲ. ದಿನಾ ರಾತ್ರಿ ಹಿಂಗೆ ಮಾಡೋದ್ರಿಂದ ನರಗಳ ಯಾವುದೇ ಥರದ ನರದ ಪ್ರಾಬ್ಲಮ್ ಇದ್ದರೂ ಅದು ಕಮ್ಮಿ ಆಕತಿ.
ನಿಮ್ಮಲ್ಲಿ ಯಾರು ಆರಾಮಾಗಿ ಹೋದವ್ರು ಅದಾರೇನ್ರಿ? ನೋಡ್ ತಂಗಿ, ಇದಕ್ಕೆ ಇಂತಿಷ್ಟು ದಿವಸ ಅನ್ನಂಗೆ ಟೈಮ್ ಇರ್ತೈತಿ. ಕೆಲವೊಬ್ರು ಒಂದು ತಿಂಗಳಿಗೆ ಆರಾಮಾದವ್ರು ಅದಾರ, ಕೆಲವೊಬ್ರು ಒಂದು ವರ್ಷನೂ ಆರಾಮಾಗ್ಲಾರ್ದವ್ರು ಇದಾರ. ಎಲ್ಲದು ನಾವು ಕೊಟ್ಟ ಔಷಧಿ ಮೇಲೆ ಅವ್ರ ಬಾಡಿ ಹೆಂಗೆ ರಿಯಾಕ್ಟ್ ಮಾಡ್ತೈತಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಇದೆ ಈಗೆಲ್ಲ ಏನಂದ್ರೆ ಮದ್ದು ಕುಡಿದ ತಕ್ಷಣ ಎದ್ದು ಕುಂದಿರ್ತಾನ ಅಂತಾರಲ್ಲ, ಅವೆಲ್ಲ ಹಾಗೆಲ್ಲ ಇರಂಗಿಲ್ಲ. ಎಲ್ಲವೂ ಕ್ರಮೇಣ ಕ್ರಮೇಣ ಆರಾಮಾಗ ಅಂಥವು. ಇದಕ್ಕೆ ದಿನಾ ಉಪಚಾರನೂ ಆಗ್ಬೇಕು. ಅಂದ್ರೆ ಮಸಾಜ್ ಮಾಡೋರು ಗಟ್ಟಿ ಇರ್ಬೇಕು. ಕೆಲವೊಬ್ರು ದುಡ್ಡು ಕೊಟ್ಟು ಮಸಾಜ್ ಮಾಡ್ಸೋರಿರ್ತಾರೆ, ಕೆಲವೊಬ್ರು ದುಡ್ಡು ಕೊಡಂಗಿಲ್ಲ, ನಾವೇ ಮಾಡ್ಬೇಕಾಕತಿ. ಹಂಗೆ ಎಲ್ಲದು ನಾವು ಫ್ರೀಯಾಗಿ ಸರ್ವಿಸ್ ಕೊಡೋದಾತಂದ್ರೆ ನಾವೇ ಮಾಡ್ಬೇಕೆಲ್ಲದು. ಅವ್ರು ದುಡ್ಡು ಕೊಟ್ಟು ಮಾಡ್ಸೋದಾತಂದ್ರೆ ಹಂಗೂ ಜನನೂ ಅದಾರ. ಎಲ್ಲ ನಡೀತೈತಿ ಹಂಗೆ ಹಿಂಗೆ. ಆದರೂ ನೀವು ಏನೋ ಹೇಳ್ರಿ, ನೀವು ಒಳ್ಳೆ ಸೇವೆ ಮಾಡ್ತೀರಿ ಪಂಡಿತರು, ಒಳ್ಳೆ ಸೇವೆ ಮಾಡ್ತೀರಿ ನೀವು. ಏನವ ಜನರ ಆಶೀರ್ವಾದ. ಆಮೇಲೆ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ಬೇಕಂತ ಅನ್ಕೊಂಡೆ. ನಿನ್ನೆ ನಮ್ಮ ಅಕ್ಕನ ಮಕ್ಕಳು ಹಶುವ ಇಲ್ಲ ಅನ್ನಕತ್ತಾರ. ಈಗ 3-4 ದಿವಸದಿಂದ ಆತು ಏನೇನು ತಿಂಡಿನ ತಿನ್ವಲ್ರು. ಹಾಲು ಬೇಡ, ಕುಡಿಯಕ್ಕೆ ಬೇಡ, ರಾತ್ರಿ ಊಟ ಬೇಡ, ಹಿಂಗ ಅಂತಾರೆ. ಈಗ ಪಂಡಿತರ, ಇದಕ್ಕೇನಾರ ಔಷಧಿ ಹೇಳ್ತೀರನ? ಅಯ್ಯೋ ತಂಗಿ, ಭಾಳ ಸಿಂಪಲ್ ಔಷಧಿ ಐತಿ ನೋಡಿ. ಏನಂದ್ರೆ ಅಡಿಗೆ ಮನ್ಯಾಗ ಜೀರಿಗಂತರೂ ಇದ್ದೇ ಇರ್ತಾವು. ಆ ಜೀರಿಗೆ ತಗೋ 2-3 ಚಮಚೆ. ಎಷ್ಟು ಹುಡ್ರದವು ನಿಮ್ಮ ಮನ್ಯಾಗ? 3 ಹುಡ್ರು ಇದ್ರೆ 3 ಚಮಚೆ ತಗ, 2 ಹುಡ್ರು ಇದ್ರೆ 2 ಚಮಚೆ ತಗ. ಚಲೋ ಕುದಿಯೋ ನೀರಿಗೆ ಅದನ್ನು ಹಾಕು, 2 ಚಮಚೆನ ಹಾಕಿ ಮ್ಯಾಲೆ ಬಟ್ಲ ಪ್ಲೇಟ್ ಮುಚ್ಚಿಬಿಡು. ಮುಚ್ಚು, ಅದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡು. ಸ್ವಲ್ಪ ಉಗುರು ಬೆಚ್ಚಗಿದ್ದಂಗೆ ಅದಕ್ಕೆ ಒಂಚೂರು ನಿಂಬೆಹಣ್ಣು ಹಿಂಡಿ 1 ಚಮಚೆ ಬೆಲ್ಲ ಕಳ್ಳಿ ಕೊಡು ಅವ್ರಿಗೆ. ಅದನ್ನು ಕುಡಿಯಾಕ 1 ಲೋಟ ತುಂಬ ಕೊಡು. ನೋಡು, ಅರ್ಧ ಗಂಟೆಯಾಗ ಏನು ತಿಂಡಿ ಮಾಡಿ ಒಳಗೆ ಅಂತೇಳಿ ಓಡಿ ಬರ್ತಾರೆ. ಹೌದ್ರಿ, ಚಲೋ ಆತ್ ನೋಡ್ರಿ ನೀವು ಔಷಧಿ ಹೇಳಿದ್ದು. ನಂಗೆ ಗೊತ್ತೇ ಇರಲಿಲ್ಲ ಅಂದ್ರೆ ಗೊತ್ತೇ ಇರಲಿಲ್ಲ. ಧನ್ಯವಾದಗಳು, ನಿಮಗೆ ಧನ್ಯವಾದಗಳು ಗುರುಗಳ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ತನಕ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು ನಮ್ಮ ಪಂಡಿತರು. ನಾನು ನಿಮಗೆ ಹೆಲ್ಪ್ ಆಗ್ತು ಈ ಕಾರ್ಯಕ್ರಮ ಅಂತ ನಾನು ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ಈ ಕಾರ್ಯಕ್ರಮ ನಾವು ಶುರು ಮಾಡಿದ್ದು. ಇದ್ರಾಗ ಏನಾದರೂ ನಿಮಗೆ ತಪ್ಪು ಅನಿಸಿದ್ರೆ ನೀವು ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ನಾವು ಇದಕ್ಕೆ ಉತ್ತರ ಹೇಳ್ತೀವಿ. ನೀವೆಲ್ಲರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ದಯಮಾಡಿ ಎಲ್ಲರೂ ವಿಡಿಯೋ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ನಾಳೆ ಮತ್ತೆ ಇದೇ ಟೈಮಿಗೆ ನಾನು ಗುರುಗಳ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಪರಿಮಳನ ಕತೆ ನೋಡ್ಕೊಂಡು ಬರ್ರಿ, ಆಯಿತಾ? ಅಯ್ಯೇ ಮಾವ, ಹೌದಪ್ಪ, ನೀನು ಇನ್ನೂ ಮುಗಿಲೇ ಇಲ್ಲ. ನೀನು ಆ ಮುದಕ್ಕೆ ಕೊಚ್ಚಿಟ್ಟಿದ್ದು ಹುಲ್ ತುಂಬಿ ಮುಗಿಲೇ ಇಲ್ಲ. ಹಿಂಡಿ ಕಳ್ಸ್ಬೇಕಲ್ಲ, ಇನ್ನೂ ಎಷ್ಟೊತ್ತು ಮಾಡ್ತೀಯ ಮರಯ್ಯ? ಅಲ್ವಾ, ಹಂಗೆ ಕೆಲಸ ಮಾಡಂದ್ರೆ ಎಷ್ಟಂತ ಕೆಲಸ ಮಾಡ್ಬೇಕು. ಬೆಳಗಿಂದ ಹೊಟ್ಟಿಗೆ ಏನು ಹಾಕಿಲ್ಲ, ಏನಿಲ್ಲ. ಒಂದು ಮುದ್ದಿನಾರ ಮಾಡಿ ತಗೊಂಬರ್ಬಾರ್ದನು? ಹಂಗೆ ಬಂದಿದ್ದಿ ಖಾಲಿ ಕೈಲಿ, ಮತ್ತೆ ಕೆಲಸ ಮಾಡಿಲ್ಲ ಅಂತ ಕೇಳ್ತೀಯ? ಹಾ, ಈ ಹೊಟ್ಟಿಗೆ ಎಷ್ಟು ಹಾಕಿದ್ರು ಅಷ್ಟ. ನಾವು ಆ ದಿನಕ್ಕೆ 1 ಹೊತ್ತು ಊಟ ಮಾಡ್ತೀವಿ. ನಿನಗೇನ ಮುದ್ಕ ಹೊಟ್ಟೆ ಎಲ್ಲೈತಿ ನಿನಗೆ? ಸಾಕಲ್ಲನ ರಾತ್ರಿ 1 ಹೊತ್ತು ಊಟ? ಬೆಳಗ್ಗೆ ಹಗಲೆಲ್ಲ ಕೆಲಸ ಮಾಡ್ಬೇಕಪ್ಪ, ರಾತ್ರಿ ಊಟ ಮಾಡಿ ಮಕ್ಕಬೇಕು. ಅದು ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ 4 ಗಂಟೆಗೆ ಚಹಾ ಅಂತಿದಿ, ಹಂಗೆ ಮತ್ತೆ 8 ಗಂಟೆಗೆ ಚಹಾ ಬೇಕು ಅಂತಿದಿ, ನಾಷ್ಟ ಬೇಕು ಅಂತಿದಿ. ಈಗ 11 ಗಂಟೆ ಆಗೈತಿ, ಈಗ ಒಂದು ಮುದ್ದೆ ಮಾಡ್ಕೊಂಬರ್ಬಾರ್ದನ ಅಂತ ಕೇಳ್ತಿದಿ. ಅಯ್ಯೋ, ನನ್ನ ಕರ್ಮ. ನಾನು ಹೇಳ್ತಿದ್ದಾಗ 2 ತಾಸಿಗೊಂದ್ಸರಿ ಊಟ ಹಾಕ್ತಿದ್ಲಕ್ಕಿ ನಂಗೆ. 2 ರೊಟ್ಟಿ ತಿಂದು ಅನ್ನ ಉಂಡು ಬರ್ತಿದ್ದೆ ನಾನು. ಹೌದಪ್ಪ, ಹೇಳ್ತಿದ್ದಾಗ ಅಕ್ಕಿ ಮಾಡಿ ಹಾಕ್ತಿದ್ಲು, ನೀನು ಉಂಡು ಬರ್ತಿದ್ದೆ. ಈಗ ನಮ್ಗೆ ಆಗ್ಬೇಕಲ್ಲ ಮಾಡಿ ಹಾಕೋದು, ಒಂದ್ಸರಿ ಮಾಡೋದು ಕಷ್ಟ ನಮಗೆ. ಇಲ್ಲಿ ಬಿಡುವ, ನನಗೆಲ್ಲ ಖಾಲಿ ಹೊಟ್ಟೆಲಿ ಕೆಲಸ ಮಾಡೋದು ಆಗೋದಿಲ್ಲ. ಕೆಲಸ ಮಾಡೋದಾಗಂಗಿಲ್ಲ ಅಂದ್ರೆ ನಾವೇನ್ ಮಾಡೋಣಪ್ಪ? ನಿನ್ನ ಮಗನಿಗೆ ಹೇಳು, ಎಲ್ಲರೂ ಒಂದು ಅನಾಥಾಶ್ರಮದಾಗ ಹೋಗಿ ಇಟ್ಟು ಬರ್ತಾನೆ ನಿನ್ನ ಇರುವಂತೆಲ್ಲಿ. ನಾನು ಏನ ನಮ್ಮ ಮಾವ ಅನಾಥಾಶ್ರಮದಾಗ ವೃದ್ಧಾಶ್ರಮದಾಗ ಇಡಬಾರ್ದು, ಇರ್ಲಿ ನಮ್ಮ ಜೊತೆಗೆ ಒಂದು ತನ್ನ ತಿನ್ಲಿ, ನಮ್ಮ ಕಣ್ಣು ಬೆಳಕು ಮುಂದಿರ್ತಾನ ಅಂತ ಹೇಳಿ ನಾನು ಆಸೆ ಪಟ್ಟು ಇಟ್ಕೊಂಡ್ರೆ ನೀನು ನಮಗ ಮಾತಾಡಂಗ ಆಗ್ಬಿಟ್ಟು ಏನು ಮಾಡೋದಪ್ಪ? ಹೌದ್ವಾ, ಈಗ ನೀವು ನಂದ ಆಸೆ ತಿನ್ನಕತ್ತೀರೇ. ನಾನು ಹೋಗಿ ವೃದ್ಧಾಶ್ರಮದಾಗರ ಅನಾಥಾಶ್ರಮದಾಗರ ಇರ್ತಾನೆ, ನೀವು ಇಲ್ಲಿ ಮನ್ಯಾಗ ಆರಾಮಾಗಿ ಮಜಾ ಮಾಡ್ಕೊಂತ ಇರುವಂತ್ರಿ. ಹೌದಾ ಮುದ್ಕ, ಏನು ಆಸ್ತಿ ಅಂದ್ರೆ ಎಷ್ಟು ಆಸ್ತಿ ಮಾಡಿ ನೋಡು. 10 ಎಕರೆ ಆಸ್ತಿ ಐತಿ ನಿಂದು. ಮತ್ತು ಊರಿಗೆ ಜಮೀನ್ದಾರ ನೀನು ದೊಡ್ಡವ, ಅದಕ್ಕೆ ಹೇಳ್ತಿದ್ದೆ ಆಸ್ತಿ ನನ್ನ ಹೆಸರಲ್ಲಿ ಐತಿ, ನನ್ನ ಹೆಸರಲ್ಲಿ ಐತಿ ಅಂತ ಹೇಳಿ. ಅರ್ಧ ಎಕರೆ ಹೊಲ ಇಟ್ಕೊಂಡು ಎಷ್ಟು ಮಾಡ್ತೀಯ ನೀನು? ಅದ ಅರ್ಧ ಎಕರೆನ ಈಗ ನೀವ ರೊಕ್ಕ ಕೊಟ್ಟು ಕೊಂಡ್ಕೊಳಕ್ ಹೋಗ್ರಿ, ಗೊತ್ತಾಕತಿ. ನನ್ನ ಮದುವೆಯಾಗ ಮೋಸ ಮಾಡ್ದವನ ನೀನು. ಇಲ್ಲ ಅಂದಿದ್ರೆ ನಾನು ಎಷ್ಟು ದೊಡ್ಡ ಜಮೀನ್ದಾರನ ಮದುವೆ ಹಾಕಿದ್ದೆ ಗೊತ್ತನ? ಇನ್ನೂ ಪುಣ್ಯಕ್ಕ ನಿನ್ನ ಇನ್ನೂ ಮನ್ಯಾಗ ಇಟ್ಕೊಂಡ ನಾನು. ನೀನ ಹೇಳ್ದವ 6 ಎಕರೆ ಹೊಲ ಐತಿ, 6 ಎಕರೆ ತೋಟ ಐತಿ, 6 ಎಕರೆ ಗದ್ದೆ ಐತಿ ಅಂತ ಹೇಳಿ. ಯಾವುದೂ ಇಲ್ಲ, ಎಲ್ಲ ಹೋಗಿ
ಕೂಡಿ ಕಳೆದ್ರು ಅರ್ಧ ಎಕರೆ ಬರ್ತೈತಿ ನಿನ್ನ ಹೆಸರಲ್ಲಿ ಗೊತ್ತನ? ಹೌದ್ವಾ ದೊಡ್ಡ ಪುಣ್ಯಾತ್ಕಿತ್ತಿ. ಹಂಗೆ ಹೇಳೋದು ನನಗೆ ಅವತ್ತು ಅನಿವಾರ್ಯ ಆಗಿ ಹೋಗಿತ್ತು. ಯಾಕೆ ಅಂದಿದ್ರ ನನ್ನ ಮಗ ನಿನ್ನನ್ನು ಮೆಚ್ಚಿಕೊಂಡು ಬಿಟ್ಟಿದ್ದ. ನೀನು ಆಸ್ತಿ ಇದ್ದವನ ಬೇಕು ಅಂತ ಕುಂತ್ಕೊಂಡಿದ್ದಿ. ಅದಕ್ಕೆ ಈ ಸುಳ್ಳು ಹೇಳಿ ಒಂದು ಕಲ್ಯಾಣ ಮಾಡ್ತು ಅಷ್ಟ, ಮತ್ತೇನೇನು ಇಲ್ಲ. ಒಪ್ಪರೆ ಮುದುಕ ಅಬ್ಬ, ಅಪ್ಪ ಮಗ ಸೇರಿ ಮೋಸ ಮಾಡಿ ಈಗ ದನ ಎಮ್ಮಿ ಆಕಳು ಕರ ಇದ್ರ ಸಗಣಿ ಎತ್ತಂಗ್ ಮಾಡಿರ ನನ್ನ. ಹೋಗ ಪುಣ್ಯಾತ್ಕಿತ್ತಿ, ಪುಣ್ಯದ ಕೆಲಸನ ಮಾಡಾಕತ್ತಿ. ನೀ ಏನು ಮನುಷ್ಯರ ಸಗಣಿನ ಎತ್ತುತ್ತಿದ್ದಿ? ನೀನು ದನದ ಎಮ್ಮೆ ಆಕಳು ಇದ್ರ ಸಗಣಿನ ಎತ್ತೋದು ಸಹಿಯಲ್ಲ. ಹೋಗ ಬಡಾನ ಒಂದು ತಮ್ಗಿ ಮಜ್ಜಿಗೆ ತಗೊಂಡವ ಹೋಗ. ಯಾ ಮಜ್ಜಿಗಿಲ್ಲ ಏನಿಲ್ಲ, ಅಲ್ಲೇ ನಾಯಿಗೆ ಅಂಬಲಿ ತಂದಿಟ್ಟನಿ. ನಾಯಿಗೆರ ಹಾಕ್ತೀಯೋ ನೀನ್ ಕುಡ್ತೀಯೋ ಎರಡ್ರಾಗ ಒಂದು ನಿನಗೆ ಬಿಟ್ಟದ್ದು. ನಾನಂತರೂ ಹೊಂಟೆ ದನ ಮೇಸಕ, ನಾ ಇನ್ನೇನು ಮಾಡೋಳಲ್ಲ. ಅಲ್ಲ, ಈ ಹಣ್ಣು ಮುದುಕಿನ ಮೇಲೆ ಒಂದು ಹನಿನೂ ಕರುಣೆನ ಇಲ್ಲ ನಿನಗೆ. ಏನು ಸೊಸಿ ಅಂತ ಬಂದ್ಬಿಟ್ಟಿ ಪುಣ್ಯಾತ್ಕಿತ್ತಿ. ಹೌದವ್ವ, ನೀನು ಮತ್ತೆ ಸೊಸಿ ಭಾರಿ ಸೊಸಿ ಇದ್ ಬಿಡು. ಮನಿಗೆ ಒಬ್ಬೇಕಿ ನಿನ್ನಂತ ಸೊಸಿ ಇದ್ ಬಿಟ್ರೆ ಮನಿ ಉದ್ಧಾರ. ಏನ ಹೌದು ಮುದುಕ್ ಮನುಷ್ಯ ಮಾವ ಹೊಟ್ಟಿಗೆ ಏನಾರ ಒಂಚೂರು ಹಾಕಾನ ಏನೇನೇನೇನಿಲ್ಲಲ್ಲ ಯವ್ವ ಪುಣ್ಯಾತ್ಕಿತ್ತಿ. ಊರಾಗ ನಂದೊಂದು ಮನಿ ಇಲ್ಲ, ಬೇಕಾದಷ್ಟು ಮನಿಗಳದಾವು. ಹೋಗ್ ಬೇಡ್ತೀನಿ ಹೋಗು. ನಿನಗೇನ್ ರೋಗ? ದೇವರು ಕೈ ಕಾಲು ಗಟ್ಟಿ ಕೊಟ್ಟಾನ. ಹೋಗ್ ಬೇಡ್ತೀನಿ ಹೋಗು. ಹೌದವ, ಬೇಡ್ ತಿನ್ನ ಕಾಲ ತಂದ ಬಿಟ್ಟೆ ನೀನು. ಆತ್ ಇರ್ಲಿ, ದೇವ್ರು ನನಗೆ ಬೇಡ್ ತಿನ್ನದ ಕೊಡ್ಲಿ. ಆತ್ ಹಂಗ ಮಾಡ್ಲಿ, ಹಂಗಾರ ಹೊಟ್ಟಿ ತುಂಬಿಸ್ಕೊಂತಾನೆ ಬಿಡು. ಏ ಪಾರ್ವತಿ, ಬಾರ ಬಡ ಬಡ ಊಟ ಹಾಕು. ಹೊಟ್ಟೆ ಹಸ್ ನಾಯಿಗ ಏನ್ ಮಾಡಾಕತ್ತಿ ನೀನು? ನಾನು ಮಾವರ್ನ ಊಟಕ್ಕೆ ಕರೆಯಕತ್ತಿದ್ದೀನಿ. ಊಟಕ್ಕೆ ಬರ್ರಿ ಮಾವರ, ಬಿಸಿ ರೊಟ್ಟಿ ಮಾಡೀನಿ, ಊಟ ಮಾಡಂತೀರಿ ಅಂತ ಕರೆಯಕ್ಕೆ ಬಂದೇನ್ರಿ. ಅಷ್ಟ್ರಾಗ ನೀವು ಬಂದ್ರಿ ನೋಡು. ಏನು ಇಷ್ಟೊತ್ತಾದ್ರೂ ಅಪ್ಪಂಗ ಊಟ ಆಗಿಲ್ಲ? ಅಯ್ಯೋ ಯಾಕಯ್ಯಪ್ಪ ಇಷ್ಟೊತ್ತಾದ್ರೂ ಊಟ ಮಾಡಿಲ್ಲ ನೀನು? ದೌಡ್ ಊಟ ಮಾಡಬಾರ್ದನ? ನೋಡಲ್ಲಿ 3 ಗಂಟೆ ಆತು. ಏನದಿತ್ತಮ್ಮ 3 ಗಂಟೆ ಆತಂತೆ? ಈಗಿನ್ನೂ 11 ಗಂಟೆ ಆತಂದ್ಲಲ್ಲ ಸೊಸಿ. ಆಕಿಗೆಲ್ಲೇ ಕನ್ಫ್ಯೂಸ್ ಆಗಿರ್ತತಿ. ದನಕರ್ಗಳು ಚಾಕ್ರಿ ಮಾಡೋದ್ರಾಗ ಆಕಿಗೆ ಹೊತ್ತು ನೋಡಾಕ ಟೈಮ್ ಎಲ್ಲಿ, ಹೊತ್ತು ನೋಡಾಕ ಎಲ್ಲಿ ಪುರುಷೋತ್ತಕತಿ ಅಂತಿದಿ ನೀನು. ಬಾವಾ ದೊಡ್ಡ ಬಾ, ಕಾಲು ತೊಗೊಂಡು ಬಾ, ನನ್ನ ಜೊತೆ ಊಟ ಮಾಡುವಂತಿ. ಇಲ್ಲ ಮಾವರು ಊಟ ಮಾಡಂಗಿಲ್ಲ ಅಂತ ಇವತ್ತು. ನಾ ಊಟ ಬೇಡವಾ ನಂಗೆ, ಅಂಬ್ಲಿ ತೊಗೊಂಡು ಬಾ ಅಂದ್ರೆ ಅದೇ ತಂದು ಇಟ್ಟನಿಲ್ಲ ಅಂಬ್ಲಿನ. ಅವರು ಕುಡಿದು ಉಳಿದಿದ್ದು ನಾನು ನಾಯಿಗೆ ಹಾಕ್ತಾನೆ ಅಂದ್ರು. ಏಯಪ್ಪ ಯಾಕ ಬಿಸಿ ರೊಟ್ಟಿ ತಿನ್ಬಾರ್ದನ? ಅಂಬ್ಲಿ ಕುಡಿತೇನ ಅಂಬ್ಲಿನ? ಇಳ ಮರೆಯ ಅಂಬ್ಲಿ ಹೊಟ್ಟಿ ದೌಡ್ ಹೊಸು ಆಕತಿ. ಗಾಳಿ ಇದ್ದಂಗೆ ಅದು ಬರ್ರಂದು ಹೊಕ್ಕತಿ. ಏನು ಅಂಬ್ಲಿ ಕುಡಿತಿದ್ದೇನ ನೀನು? ಬಾಬಾ ನಡಿ ನಡಿ, ನನ್ನ ಜೊತೆ ರೊಟ್ಟಿ ತಿನ್ನಂತಿ. ಅಂಬ್ಲಿ ನಾಯಿ ಕುಡಿತೈತಿ. ಅದು ತಮ್ಮ ಅದು ಬರ್ಪ ಬಾ, ಅದು ಇಲ್ಲ ಇದು ಇಲ್ಲ, ಬಾ ಒಂದು 4 ರೊಟ್ಟಿ ತಿಂದು ಬರಂತಿ ಬಾ. ಅಲ್ರಿ ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲಲ್ರಿ. ನಾನು ಊಟಕ್ಕೆ ಕರೆದೆ ಮಾವರನ್ನ, ಅವರು ಬೇಡ ನಾನು ಗಂಜಿನ ಕುಡಿತೀನಿ ಅಂಬ್ಲಿನ ಕುಡಿತೇನೆ ಅದಕ್ಕೆ ಅಂಬ್ಲಿ ಮಡಿಕೆ ಬಂದನಿ ಅಂತ ಹೇಳ್ತೀನಿ. ನೀವು ಮತ್ತು ಭಾಳ ಒತ್ತಾಯ ಮಾಡ್ತೀರಪ್ಪ. ಯಾಕೆ ಹಸಿವಿಲ್ಲನ ಬಿಡ್ರಿ ಮಾವರಿಗೆ. ಹ್ಞೂ ತಮ್ಮ, ನಾನು ಅಂಬ್ಲಿನ ಕುಡಿತೀನಿ. ನೀನು ಹೋಗ್ಪ ಹೋಗು. ಏನ ನಿಮ್ಮ ಮಾವ ಸೊಸಿದ್ದು ನನಗಂತೂ ತಿಳಿಯಂಗೇ ಇಲ್ಲ. ಏನಾರ ಮಾಡ್ಕೇಳ್ರಿ. ನಡಿ ಹೊಟ್ಟೆಗೆಲ್ಲ ಇಲ್ಲಿ ಅಡ್ಡಾಡಕತ್ತಾವು. ಬಡಾನ ಹಾಕು ಒಂಚೂರು ತಿಂದು. ಅಲ್ಲಿ ಎಮ್ಮಿ ಬೇರೆಯವ್ರ ಹೊಲ ಮೇಯ ಮುಂಚೆ ಕರ್ಕೊಂಬರ್ಬೇಕು. ಹೋಗಿ ಬಡಾನ ಹಾಕು ಬಾ. ನಡಿ ಬಂದೆ ನಡ್ರಿ. ಏ ಮುದ್ಕ, ಇದ ಲಾಸ್ಟ್. ಇನ್ನೊಂದ್ಸರಿ ನನ್ನ ಗಂಡನ ಹತ್ರ ನೀನೇನಾರ ನಾನು ಉಂಡಿಲ್ಲ ನಾ ತಿಂದಿಲ್ಲ ಅಂತ ಏನಾರ ಚಾಡಿ ಹೇಳಿದಿ, ಮನ್ಯಾಗ ಒಂದು ಹನಿ ಜಾಗ ಇರಂಗಿಲ್ಲ ನಿನ್ನ ಮಕ್ಕಳಕ್ಕ. ಹಂಗ ಮಾಡ್ತಾನ ನೋಡು ಮುದ್ಕ. ನಿನಗೂ ನೆನಪಿರ್ಲಿ ಸೊಸಿ, ಏನು ಗೊತ್ತನ? ನಂದು ಅರ್ಧ ಎಕರೆ ಹೊಲನ ಮತ್ತು 50 ಎಮ್ಮಿನ ನಿನ್ನ ಹೆಸರಲ್ಲಿ ನಾನು ಇನ್ನೂ ಮಾಡಿಲ್ಲ. ನನ್ನ ಹೆಸರಲ್ಲಿ ಅದಾವವು. ಅದು ನೆನಪಿರ್ಲಿ ನಿನಗೆ. ನೆನಪೈತನ? ಒಂದಲ್ಲ ಒಂದಿನ ಬರ್ತತಿ, ನನಗೆ ಬಂದ ಪರಿಸ್ಥಿತಿ ನಿನಗೂ ಬರ್ತತಿ. ನಿನ್ನ ಮಗನ ಮಾಡ್ತಾನ ನೋಡುವಂತಿ, ನೆನಪಿಟ್ಗ. ನಡಿ. ನನ್ನ ಮಗ ನನಗೆ ಮಾಡೋ ಕಾಲಕ್ಕೆ ನೀನು ಮಣ್ಣಾಗಿರ್ತಿದಿ, ನೆನಪೈತೇನ? ನೋಡ್ಡೇ ಬಿಡಣ ಏನ ಸೊಸಿ, ನೋಡ್ಡೇ ಬಿಡಣ. ನೀ ನಾ ಮುಂದೆ ಹೋದೆ ಅಂದ್ರೆ ನೀ ನನ್ನಿಂದ ಬರಕ ಬೇಕು. ಏನು ಒಂದಲ್ಲ ಒಂದಿನ ಈ ದೇಹ ಮಣ್ಣಿಗೆ ಸೇರದ. ಒಂದು ತನ್ನಕ್ಕೆ ನೀನು ಇವತ್ತು ಇಷ್ಟು ಮಾತಾಡಕತ್ತಿಯಲ್ಲ, ನೋಡು ಒಂದಿನ ನಿನಗೂ ಇದ ಪರಿಸ್ಥಿತಿ ಬರ್ತತಿ, ಅವತ್ತು ಮಾತಾಡ್ತಾನೆ. ಬಂದೇನೆ ಊಟ ಹಾಕಕ್ಕ. ನಿನ್ನ ಮಗ ಒಬ್ಬನ ಅದೇನಂತ ಹುಡ್ಸಿ ಏನ ಬಾಯಿ ಬಡ್ಕಂತಿರ್ತಾನೆ ಎಷ್ಟೊತ್ತಿಗೂ.
ಹಶು 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 ಎಲ್ಲರೂ ಹೊಟ್ಟಿ ಬಾಕ್ರ ಅದಿರಿ ನೋಡು